ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿಂದ ನಡ್ಕೊ ಬಂದಿರೋದು ಒಂದು ಲೆಕ್ಕ ಆದರೆ ಇಲ್ಲಿ ಬಂದ ಮೇಲೆ ದರ್ಶನ ಮಾಡೋದೇ ಇನ್ನೊಂದು ಲೆಕ್ಕ. ಉಸಿರು ಬಿಡೋದೇ ನಾವು ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್. ನನ್ನ ಎಂಗೇಜ್ಮೆಂಟ್ ಆದಮೇಲೆ ಇದೇ ಮೊದಲನೇ ಶಿವನ ಹಬ್ಬ, ಅಂದರೆ ಶಿವರಾತ್ರಿ. ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಆದರೆ 15ನೇ ತಾರೀಕು ಶಿವರಾತ್ರಿ. ಈ ಎರಡೂ ಮಧ್ಯೆ ನಾನು ನನ್ನ ಮಾಮ ಚೂಸ್ ಮಾಡಿದ್ದು ಶಿವರಾತ್ರಿ. ಶಿವರಾತ್ರಿ ದಿನ ಮಾದಪ್ಪನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿ ಬೆಂಗಳೂರಿಂದ ಹೊರಟ್ವಿ. ಬೆಂಗಳೂರಿಂದ 3 ಅವರ್ ಜರ್ನಿ ಆಗುತ್ತೆ ತಾಳ್ಬೆಟ್ಟಕ್ಕೆ ರೀಚ್ ಆಗೋದಕ್ಕೆ. ತಾಳ್ಬೆಟ್ಟದಿಂದ ಪಾದಯಾತ್ರೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಾವು ಬೆಳಗ್ಗೆ 5 ಗಂಟೆಗೆ ಮನೆ ಬಿಟ್ವಿ. ಅಲ್ಲಿಂದ ರಾಮನಗರದಲ್ಲಿ ಮಹೇಶ್ ಸರ್ ಮತ್ತು ಅವ್ರ ಫ್ಯಾಮಿಲಿನ ಪಿಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಾವಲ್ಲಿ ರೀಚ್ ಆಗೋಷ್ಟರಲ್ಲಿ ಬೆಳಗ್ಗೆ 8 ಗಂಟೆ ಆಗಿತ್ತು. ದರ್ಶನ ಮಾಡೋದಕ್ಕೆ ನಮ್ಮ ಹಾಗೆ ತುಂಬ ಜನ ಬಂದಿದ್ದರು. ಹೋಗ್ತಿದ್ದಾಗೆ ಪ್ರಸಾದನ ಕೊಡ್ತಾಯಿದ್ರು. ತಿನ್ಕೊಂಡು ಕೆ ಮಾದೇಶ್ವರ ಅಂತ ಹೇಳ್ತಾ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಈ ಕಡೆಯಿಂದ ಅಲ್ಲೆಲ್ಲ ಗಾಡಿಗಳು ಹೋದರೆ ನಡ್ಕೊಂಡು ಹೋಗೋರೆಲ್ಲ ಈ ಕಡೆ ಹೋಗಿ ಬಸಪ್ಪ ಇದ್ದಾರೆ, ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೋಗುದು. ಓ ಹೇಗೋ ಶುರು ಮಾಡಿದ್ದೀವಿ. ಇವಾಗ ಹೇಗೆ ಅನಿಸ್ತಾ ಇದೆ? ಇವಾಗ ಶುರು ಮಾಡಿದ್ವಲ್ಲ, ಇನ್ನೂ ಏನೋ ಅನಿಸ್ತಲ್ಲ, ಮಜಾ ಬರ್ತಾ ಇದೆ. ಆಮೇಲೆ ನೋಡೋಣ ಏನಾಗುತ್ತೆ. ಆದರೆ ಇಲ್ಲಿ ತಾಳ್ಬೆಟ್ಟದಿಂದ ಎಲ್ಲ ಕ್ಲೀನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸ್ಟೆಪ್ಸ್ ಎಲ್ಲ. ಊಟ ಚೆನ್ನಾಗಿತ್ತು. ಪ್ರಸಾದ ಸ್ಟಾರ್ಟಿಂಗ್ ಬೆಳಗ್ಗೆನೆ ಬಂದು ಎಲ್ಲರಿಗೂ ನಾಷ್ಟ ಕೊಟ್ಟರು. ಏನು ಪಲಾವ್ ಇತ್ತು, ಉಪ್ಪಿಟ್ಟು, ಕೇಸರಿ ಬಾತ್ ಎಲ್ಲ ಇತ್ತು. ಬಟ್ ಎಷ್ಟೊಂದು ಜನ ತುಂಬ ವೇಸ್ಟ್ ಮಾಡಿಬಿಟ್ಟಿದ್ರು. ಆರಾಮ್ ಬರಿಗಾಲಲ್ಲಿ ಹೋಗ್ಬೋದು ತಾಳ್ಬೆಟ್ಟದಿಂದ. ಮೆಟ್ಲು ಸಿಸ್ಟಮ್ ಥರ ಮಾಡಿದ್ದಾರೆ, ಏನಂತ ಎಫೆಕ್ಟ್ ಆಗಲ್ಲ. ಮೇಡಮ್ ಅವ್ರಿಗೆ ಆಗಲೇ ಸುಸ್ತಾಯ್ತಂತೆ. ಅಮ್ಮು ಟ್ರೆಕ್ಕಿಂಗ್ ಮಾಡಿ ಎಲ್ಲ ಎಕ್ಸ್ಪರ್ಟ್ ಇರೋಳು. ಇವರು ಟ್ರೆಕ್ಕಿಂಗ್ ಅಲ್ಲೆಲ್ಲ ಎಕ್ಸ್ಪರ್ಟ್. ಇವರು ಎವ್ರಿ ಸಂಡೇ ಒಂದೊಂದು ಕಡೆ ಹೋಗ್ತಾರೆ ಟ್ರೆಕ್ಕಿಂಗ್ಗೆ. ಈಸಿಯಾಗಿ ನಡೀತಾ ಇದ್ದಾರೆ, ಏನು ಲೆಕ್ಕಕ್ಕೆ ಇಲ್ಲ. ಯಾರೋ ಒಂದು ನೋಡಿ ಹೆಂಗೆ ಕಟ್ಟವ್ರೆ ಕಲ್ಲಲ್ಲಿ ಮನೆ. ಅಲ್ಲ ಆ ಥರ ಕಟ್ಟಿದ್ರೆ ಮನೆ ಕಟ್ಟೋದು ಅಂತ ಏನೋ ಅಡಿಕೆ ಇರುತ್ತಂತೆ. ಈ ರೇಂಜಿಗೆ ಎಲ್ಲೋಯ್ತು ಅಂದರೆ ಅವರು ಏನು ಅಡಿಕೆ ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂತ ಅಡಿಕೆ ಕಟ್ಕೊಂಡಿದಾರೋ ಏನೋ. ಈ ಥರ ಅಲ್ಲೊಂದು ಅಲ್ಲೇ ನಾನು ಯಾವುದೋ ಜಮಾನ್ದ ಕಟ್ಟಿದ್ದೆ ಆ ಥರ. ಆ ರೇಂಜಿಗಲ್ಲ, ಇಲ್ಲ ಒಂದು ಪುಟ್ಟ ಮನೆ ಕಟ್ಟಿದ್ದೆ. ದೇವರು ಯಾವಾಗ ವರ ಕೊಡ್ತಾರೋ ಕಂಡುಬಿಡ್ತಾರೋ ನೋಡೋಣ. ಮನೆ ಹತ್ರ ಥರಲ್ಲ ಅಂದರೆ ಈ ಮೆಟ್ಲುಗಳನ್ನ ನೋಡ್ತಾ ಇದ್ರೆ ಒಟ್ಟಿನಲ್ಲಿ ಯಾವುದೋ ದೇವಸ್ಥಾನ ನೆನಪಾಗ್ತೈತೆ. ಆದರೆ ಯಾವ ದೇವಸ್ಥಾನ ಅಂತ ಯಾವುದೋ ಪುರಾತನದಲ್ಲಿ ಕಾಲದಲ್ಲಿ ಹುಟ್ಟಿದ್ಯಾ, ಏನೇನೋ ಈ ಜಾಗದಲ್ಲಿ ಹೋಗ್ತಾ ಇರಬೇಕಾದ್ರೆ ನಿನಗೆ ನೆನಪಾಗ್ತಾ ಇರ್ಬೋದು. ಹೋದ ಜನ್ಮದಲ್ಲಿ ಯಾವುದೋ ದೇವಸ್ಥಾನ ಹೋಗ್ತಾ ಇದ್ದೆ ಅಂತ. ಜನ್ಮದ ಬಿಡಲ್ವಾ? ಕಟ್ ಮಾಡು. ಇಲ್ಲ ಆಗ್ತೀರಿ. ಉಸಿರು ಬಿಡೋದೇ ನಾವು ಮಾತಾಡು. ಅಲ್ಲ ಇವಾಗ ಏನೋ ನೆನಪಾಯ್ತು. ನಾವು ಯಾಕೆ ಈ ಮೆಟ್ಲುಗಳನ್ನ ಏನಿಸ್ಕೊಂಡ್ಬರ್ಬಾರ್ದು? ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರುತ್ತೆ. ಹಾಂ, ನೆನಪಲ್ಲಿ ಯಾವಾಗ ಮರ್ತೀಯಾ ಅಂತ ಗೊತ್ತಿಲ್ಲ. ಮತ್ತೇನು ಪುರಾತನ ನೆನಪೇ ಮಾಡ್ಕೋಬೇಕಲ್ಲಿ. ಏನು ಪುರಾತನದ್ದೇನಿಲ್ಲ, ಚೆನ್ನಾಗಿತ್ತು. ಮೆಟ್ಲುಗಳನ್ನ ಏನ್ಸಿದ್ರೆ ನಾವೊಂದು ಹಿಸ್ಟ್ರಿ ರೆಕಾರ್ಡ್ ಕ್ರಿಯೇಟ್ ಮಾಡ್ಕೊಳ್ತಾ ಆಗದವ್ರು ನೆನಪಿರ್ತದೆ. ತರ ಕೆಡಿಸ್ಕೊಡೋ ನಡಿ. ನಾವು ಏನಾದರೂ ಒಂದು ಮಾಡ್ತೀವಿ ಬೆಳಿತೀವಿ ಅಂತ ಅಂದಾಗ ಕಾಲು ಇಳಿಯೋರು ಜಾಸ್ತಿ, ಏನು ಮಾಡೋಕ್ಕಾಗಲ್ಲ. ಆಗಲಿ ಬ್ರೇಕ್ ತಗೊಬಿಟ್ರು ನಮ್ಮ ಮೇಡಮ್ ಅವರು. ಹಾಯ್, ಒಳ್ಳೆ ಸ್ಪೀಡಲ್ಲಿ ಬರ್ತಾ ಇದ್ರು. ನನ್ನ ಜೊತೆ ಇವಾಗ ಸ್ಕ್ಯಾಮ್ ಆಗೋಯ್ತು. ವಿಡಿಯೋನೇ ಆನ್ ಮಾಡಿಲ್ಲ, ಹಿಂಗೆ ಹಿಡ್ಕೊಂಡ್ ಬರ್ತಾ ಇದ್ದೀನಿ. ಅದೇನಾ ಪಲ್ಯ ಮಾಡೋದು ಚೆನ್ನಾಗಿರ್ತದೆ. ಕೇಳ್ತಾ ಇದ್ಲು ನೋಡ್ದ, ನನಗೆ ಆನ್ಸರ್ ಸಿಗ್ತಾ. ಸೀಗೆ ಸೊಪ್ಪು ಅಂದರೆ ಸಾಂಗ್ ಗೊತ್ತಾಯ್ತು. ಸೀಗೆ ಸೊಪ್ಪು, ರಾಗಿ ಮುದ್ದೆಗೆ ಒಲಿದನಪ್ಪ ಮಾದಪ್ಪ ಅಂತ ಬಂದಕ್ಕೆ ಇವಾಗ ಸೀಗೆ ಸೊಪ್ಪು ಯಾವುದು ಅಂತ ಗೊತ್ತಾಗಿದೆ. ಆಂಟಿ ಹೋಗ್ಬಿಟ್ಟು ಸೀರಿಯಸ್ ಬರ್ತಾರೆ.
ಅಕ್ಕ ಆಂಟಿ ಅಂತವಳೆ. ಅತ್ತೆಯನ್ನು ಬೇಜಾರಿಲ್ಲ ಆಂಟಿ ಅಂತ. ಹೆಂಗ ಕೃಷ್ಣ ಮಾಮ ಅಂತಿರ್ತಾನೆ. ಅತ್ತೆ ಬಿಡು ಆಂಟಿ ಅಂದ್ಬಿಟ್ಟು ಅಂತಾರ. ಆಂಟಿ ಅಂತವಳನ್ನ ಕೇಳಕ್ಕೆ ಎಷ್ಟು ಹಿತವಾಗಿದೆ. ಎಲ್ಲ ರೇಗಿಸ್ತಾ ಇದಾರೆ. ಅದಕ್ಕೆ ಇಂಗ್ಲೀಷ್ ಪದ ಮಾತಾಡಬಾರ್ದು. ಅತ್ತೆ ಮಾವ ಚಿಕ್ಕಪ್ಪ ದೊಡ್ಡಪ್ಪ. ನೋಡಿ ಅದಕ್ಕಿಂತ ಯೂಸ್ ಆಗಿರೋ ಪೋಸ್ಟ್ ಅದು. ಆದ್ರೂ ಅಂತ ಅದು ಖುಷಿ. ಸುಸ್ತಾದ್ರು ಮೇಡಮ್ ವಿಡಿಯೋ ಬಂದ ತಕ್ಷಣ ನಿಂತ್ಕೊಬಿಡ್ತಾರೆ. ಎನರ್ಜಿ ಶೋ ಮಾಡ್ತಾ ಇರೋದು. ಅವ್ರಿಗೆ ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳೋದು. ಓಕೆ ಬಂದರು, ಇವಾಗ ಹೊರಡೋಣ. ಕಾಮ್ ಲೆಟ್ಸ್ ಗೋ. ಕಾದೋರ್ಗೆ ಕಾಣ್ತಾನೋ ಕಂಡೋರ್ಗೆ ನೀಡ್ತಾನೋ ಮುಂಗಾರ ಮಳೆ ಬರಲು ಹೊಗೆಯು ಕೊಣಿದಾವೋ. ಫೈನಲಿ ನಾವು ರೀಚ್ ಆಗಿದ್ದೀವಿ ಒಂದು ತಕ್ಕ ಮಟ್ಟಿಗೆ. ಅಲ್ಲಿ ಹೋಗಿ ಜನ ಇದ್ದಾರಪ್ಪ ತುಂಬ ಕಾಣಿಸ್ತಾ ಇದ್ದಾರೆ. ದೇವ್ರ ದರ್ಶನಕ್ಕೆ ಇನ್ನೂ ಎಷ್ಟು ಇದೆಯೋ ನೋಡಬೇಕು. ಎಲ್ಲ ಕಡೆಯಿಂದನೂ ದೇವಸ್ಥಾನ ಕಡೆಗೆ ನಡೀತಾ ಇದ್ದಾರೆ. ನಾವು ನಡ್ಕೊಂಡು ಬಂದಿರೋ ಜನಗಳೇ ತುಂಬ ಜನ ಇದ್ರು. ಇನ್ನು ಗಾಡಿಗಳಲ್ಲಿ ಬಸ್ಸಲ್ಲಿ ಅವ್ರ ಓನ್ ವೆಹಿಕಲಲ್ಲಿ ಎಷ್ಟು ಜನ ಬಂದಿದ್ದಾರೆ. ರಿಯಲ್ ಕ್ರೌಡ್ ಈಗ ಗೊತ್ತಾಗುತ್ತೆ, ನಡಿಬೇಕಾದ್ರೆ ಗೊತ್ತಾಗಿಲ್ಲ. ರಿಯಲ್ ಕ್ರೌಡಿಗೆ ಅಲ್ಲಿಂದ ನಡ್ಕೊಂಡು ಬಂದಿರೋದು ಒಂದು ಲೆಕ್ಕ ಆದರೆ ಇಲ್ಲಿ ಬಂದ ಮೇಲೆ ದರ್ಶನ ಮಾಡೋದೇ ಇನ್ನೊಂದು ಲೆಕ್ಕ. ನಾವು ಹೊರಟಿದ್ದು 8:40 ಬಿಟ್ವಿ. ರೀಚ್ ಆಗೋಕ್ಕೆ ಒಂದು 3 ಅವರ್ ಆಯಿತು ಅಲ್ವಾ? 3 ಅವರ್ ಆಯಿತು. ಮತ್ತೆ ಒಳಗೆ ಹೋಗ್ತೀವಿ. ಒಳಗೆ ಹೇಗೆ ರಶ್ ಇದೆ ನೋಡೋಣ, ಎಲ್ಲ ತಿಳಿಸ್ತೀವಿ. ಬರುವಾಗ ಮಳೆಲ್ಲ ಗಮ್ಮೆಂದು ಬಳದ ಗರುಕೆ ಕಿಗುರ್ಯಾವೋ. ಸೇವೆ ಮಾದಪ್ಪನ ಪಾದ ಕರವಾಲಿಸಲು ಪುಸ್ತಕ ಕೂಗು ಮಾದಪ್ಪನ ಪಾದ ಕರವಾಲಿಸಲು ಕೊನೆಗೂ ನಾವು ಮಾದಪ್ಪನ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಇಲ್ಲಿಂದ ನಾವು ಬಸ್ನಲ್ಲಿ ತಾಳ್ಬೆಟ್ಟಕ್ಕೆ ಹೋಗ್ತೀವಿ. ಅಲ್ಲಿಂದ ನಾವು ನಮ್ಮ ಗಾಡಿನಲ್ಲಿ ಬೆಂಗಳೂರಿಗೆ ರಿಟರ್ನ್ ಬರ್ತೀವಿ. ನೋಡಿದ್ರಲ್ಲ, ಶಿವರಾತ್ರಿ ದಿನ ಎಷ್ಟೋ ಸಾವಿರಾರು ಜನ ಬಂದಿದ್ದರು. ಇಷ್ಟು ಜನದ ಮಧ್ಯ ದೇವರನ್ನ 5 ಸೆಕೆಂಡೂ ನೋಡೋದಕ್ಕಾಗಲ್ಲ ಅಂತ ಗೊತ್ತಿದ್ರೂ ಎಷ್ಟೋ ಜನ ಅವ್ರ ಮನೆಯಿಂದ ಊರಿಂದ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ. ತಾಳ್ಬೆಟ್ಟಿಂದ ನಡ್ಕೊಂಡು ಬರ್ತಾರೆ. ಎಷ್ಟೋ ಜನ ಗಾಡಿನಲ್ಲಿ ಬರ್ತಾರೆ, ಬಸ್ಸಲ್ಲಿ ಬರ್ತಾರೆ. ಆ ಮಾದಪ್ಪನ ಹಾಡು ಹೇಳ್ತಾ, ಪದಗಳನ್ನ ಹೇಳ್ತಾ ದರ್ಶನವನ್ನು ಮಾಡ್ಕೊಳ್ತಾರೆ. ಎಲ್ರಿಗೂ ಆ ಮಾದಪ್ಪನ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.